ಮನೆ ಊಟ ನೀಡಲು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ನಾವೇ ಊಟ ನೀಡ್ತೇವೆ ಅಂತ ಎಸ್ಐಟಿ ಪರ ವಕೀಲರು ಹೇಳ್ತಾ ಇದ್ದಾರೆ. ಮನೆ ಊಟ ನೀಡಲು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿ ಮಾಡಿದ್ರು. ಆದ್ರೆ ಎಸ್ಐಟಿ ಅದಕ್ಕೆ ಒಪ್ಪಲಿಲ್ಲ. ಎಸ್ಐಟಿ ಪರ ವಕೀಲರು ಹೇಳಿದ್ರು, ಇಲ್ಲ ಎಸ್ಐಟಿ ಅವರೇ ಊಟ ಕೊಡ್ತಾರಲ್ಲ, ಚೆನ್ನಾಗಿರುತ್ತೆ. ಪ್ರಜ್ವಲ್ ಕೇಳ್ತಾ ಇರೋದು ಮನೆ ಊಟ ನನಗೆ. ಆದ್ರೆ ಎಸ್ಐಟಿ ಪರ ವಕೀಲರು ಇದಕ್ಕೆ ತಕರಾರನ್ನ ಎತ್ತಿದ್ದಾರೆ. ನಮ್ಮಲ್ಲೇ ಊಟ ಚೆನ್ನಾಗಿ ಕೊಡ್ತೀವಿ, ಅದನ್ನೇ ಊಟ ಮಾಡಿ, ಈ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ. ಫೈನಲಿ ನಿರ್ಧಾರ ಮಾಡೋದು ನ್ಯಾಯಾಧೀಶರು. ಅವ್ರಿಗೆ ಮನೆ ಊಟ ಕೊಡಬೇಕಾ ಅಥವಾ ಎಸ್ಐಟಿ ಕೊಡುವಂತ ಊಟನೇ ಕೊಡಬೇಕಾ ಅನ್ನೋದು. ಈ ಪ್ರಕರಣ ಯಾವುದೇ ಆರೋಪ ಇರಲಿ, ಮನೆ ಊಟ ತರಿಸ್ಕೊಳ್ಳುವಂತಕ್ಕೆ ಅವಕಾಶ ಇರುತ್ತೆ. ಆದ್ರೆ ಈಗ ಪ್ರಜ್ವಲ್ ಅವ್ರಿಗೆ ಏನಾದರೂ ಅನಾರೋಗ್ಯ ಇದೆಯಾ? ಇಲ್ಲ. ಹೆಲ್ತ್ ರಿಪೋರ್ಟ್, ಈಗ ಅವರ ಆರೋಗ್ಯ ತಪಾಸಣೆ ಮಾಡಲಾಯಿತು, ವೈದ್ಯಕೀಯ ತಪಾಸಣೆ ಮಾಡಲಾಯಿತು, ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಏನಾದರೂ ಅನಾರೋಗ್ಯ ಸಮಸ್ಯೆ ಇತ್ತಪ್ಪ, ನನಗೆ ಮನೆ ಊಟನೇ ಬೇಕು, ಮನೆ ಊಟ ಬಿಟ್ಟು ಬೇರೆ ಊಟ ಮಾಡಿದ್ರೆ ನನಗೆ ಸಮಸ್ಯೆ ಆಗುತ್ತೆ ಅಂದಾಗ ಮಾತ್ರ ಅವಕಾಶಗಳು ಕೊಡೋಕಿತ್ತು. ಎಚ್ ಡಿ ರೇವಣ್ಣ ಅವ್ರಿಗೆ ಹಿಂಗೆ ಅವಕಾಶ ಕೊಡಲಾಗಿತ್ತು. ನಮಗೆ ಅವ್ರಿಗೂ ಮನೆ ಊಟ ಬರ್ತಿತ್ತು. ಮನೆ ಊಟವನ್ನ ಯಾಕೆ ಕೇಳ್ತಾ ಇದ್ದಾರೆ ಅದಕ್ಕೂ ಕೂಡ ರೀಸನ್ ಇರುತ್ತೆ. ಇಲ್ಲ ನನಗೆ ಮನೆ ಊಟನೇ ಬೇಕು, ನನಗೆ ನಾನ್ ವೆಜ್ಜೇ ಬೇಕು ಅಂತ ಕೇಳಂಗಿಲ್ಲ. ಅಲ್ಲಿ ಊಟ ಕೇಳೋಕ್ಕೂ ರೀಸನ್ ಕೊಡಬೇಕು. ಹಾಗಾಗಿ ಇಲ್ಲ ಎಸ್ಐಟಿ ಕಡೆಯಿಂದನೇ ನಾವು ಊಟ ಕೊಡ್ತೀವಲ್ಲ, ನಮ್ಮಲ್ಲಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇವರು ವಾದವನ್ನು ಮಂಡಿಸಿದ್ರು. ಅಂತಿಮವಾಗಿ ಜಡ್ಜ್ ಅವರು ಆಯಿತು, ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು. ಪ್ರಜ್ವಲ್ ರೇವಣ್ಣ ಅವರು ಈಗ ಹೇಳಿದ್ದಾರೆ, ಅಲ್ಲಿ ಎಸ್ಐಟಿ ಏನಿದೆ, ಎಸ್ಐಟಿ ಕೊಡ್ತಿರುವಂಥ ಊಟ ನನಗೆ ಆಗಿ ಬರ್ತಾ ಇಲ್ಲ, ನನಗೆ ಸೇರ್ತಾ ಇಲ್ಲ ಅಂತೇಳಿ. ಈಗ ಎಸ್ಐಟಿ ಪರ ವಕೀಲರು ಇಲ್ಲ ಅದರಲ್ಲೇನು ಕಡಿಮೆ ಇದೆ, ಮನೆ ಊಟ ಮಾಡ್ದಂಗೆ ನಮ್ಮಲ್ಲೂ ಕೂಡ ಮಾಡ್ತಾರೆ ಅಂತೇಳಿ. ಅಂತಿಮವಾಗಿ ನಿರ್ಧಾರ ಮಾಡಬೇಕಾಗಿರೋದು ನ್ಯಾಯಾಧೀಶರು. ಯಾಕೆ ಮನೆ ಊಟ ನಿಮಗೆ ಬೇಕು ಅಂತ ಸಹಜವಾಗಿ ಕೇಳ್ತಾರೆ. ಯಾವುದೋ ಒಬ್ಬ ಆರೋಪಿ ನನಗೆ ಮನೆ ಊಟ ಬೇಕು ಅಂದ ತಕ್ಷಣ ಹೇಳಿದೆಲ್ಲ ಕೊಡೋಕ್ಕಾಗಲ್ಲ. ಅಲ್ಲಿ ಅದಕ್ಕೂ ಕೆಲವೊಂದಿಷ್ಟು ನಿಯಮಗಳಿದಾವೆ. ಬಟ್ ಈಗ ಎಸ್ಐಟಿ ಪರ ವಕೀಲರ ವಾದಕ್ಕೆ ಸೊಪ್ಪು ಹಾಕ್ತಾರೆ. ಹಾಗಾದರೆ ಜಡ್ಜ್ ಅಥವಾ ಪ್ರಜ್ವಲ್ ರೇವಣ್ಣ ಅವರು ಕೇಳಿರುವಂತಹ ಮನೆ ಊಟವೇ ಅವರಿಗೆ ಸಿಗುತ್ತಾ ನೋಡಬೇಕು. ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆದೇಶ ಹೊರಬೀಳುತ್ತೆ. ಈಗ ಪ್ರಜ್ವಲ್ ರೇವಣ್ಣಗೆ ಕಸ್ಟಡಿ 15 ದಿನಾನ ಅಥವಾ ನ್ಯಾಯಾಂಗ ಬಂಧನ ಅಂತ ಹೇಳಿದ್ರೆ ಅದು 14 ದಿನಗಳ ಕಾಲ ಸಹಜವಾಗಿ ಇರುತ್ತೆ. ಪ್ರಜ್ವಲ್ ರೇವಣ್ಣ ಕಟಕಟೆಯಲ್ಲಿ ಸೊಪ್ಪು ಮೊರೆ ಹಾಕೊಂಡು ನಿಂತು ಬಿಟ್ಟಿದ್ದಾರೆ. ಸೊಪ್ಪು ಮೊರೆ ಹಾಕೊಂಡು ಫುಲ್ ಟೆನ್ಷನ್, ಏನಾಗ್ಬಿಡುತ್ತೋ ಮುಂದೆ ಅಂತ. ಈಗ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನ ನೀವು ಗಮನಿಸಿದ್ರಿ ಆಗಲೆಯಿಂದನೂ ಕೂಡ, ಹೇಗೆಲ್ಲ ವಾದವನ್ನ ಮಾಡಿದ್ರು ಅಂತ. ಇಲ್ಲಿ ಬಲವಾಗಿ ನಿಲ್ಲಬೇಕಾಗಿರೋದು ಅಂದ್ರೆ ಇಲ್ಲಿ ಇಂತಹ ಪ್ರಕರಣಗಳಲ್ಲಿ ಜಾಮೀನು ಮಂಜೂರಾಗುವಂಥ ಸಾಧ್ಯತೆಗಳು ಆರಂಭದಲ್ಲಿ ಕಡಿಮೆ ಇರ್ತವೆ. ನಾವು ಈ ಹಿಂದೆ ನಮ್ಮ ಇಲ್ಲೇ ಕೇಸನ್ನು ನೋಡಿದ್ವಿ. ಒಂದು ಪೋಕ್ಸೋ ಕೇಸನ್ನು ಕೂಡ ಇಡೀ ರಾಜ್ಯವೇ ನೋಡ್ತು. ಹಾಗಾಗಿನೇ ಈಗ ಆರೋಪಿಗೆ ನ್ಯಾಯಾಂಗ ಬಂಧನವ ಅಥವಾ ಎಸ್ಐಟಿ ಕಸ್ಟಡಿನ, ಇವೆಲ್ಲವನ್ನ ಪರಿಗಣಿಸಿ. ಯಾಕಂತ ಹೇಳಿದ್ರೆ ಈಗ ಆತನ ಮೇಲೆ ಬಂದಿರುವಂತಹ ಆರೋಪಗಳು, ದಾಖಲಾಗಿರುವಂತಹ FIRಗಳು, ಸಂತ್ರಸ್ತರು ಕೊಟ್ಟಿರುವಂತಹ ಹೇಳಿಕೆಗಳು, ಮತ್ತೆ ಓಡಿ ಹೋಗಿದ್ದು ದೇಶ ಬಿಟ್ಟು, ಅದೇನೇ ಆಗಿದ್ರೂ ಕೂಡ ಕಾನೂನಾತ್ಮಕವಾಗಿ ಇಲ್ಲೇ ಇದ್ದು ಎದುರಿಸಬೇಕಾಗಿತ್ತು. ಚಳ್ಳೆಹಣ್ಣು ತಿನ್ನಿಸಿದ್ದು SITಗೆ, ಇವತ್ತು ನಾಳೆ ಬರ್ತೀನಿ ಅಂತ 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದು, ಇದೆಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಕೋರ್ಟ್ ಆದೇಶ ಯಾವಾಗ? ಸಂಜೆ 4:15ಕ್ಕೆ ತೀರ್ಪನ್ನು ಕಾಯ್ದಿರಿಸಿದ್ರು. 4:30 ಆಗ್ತಾ ಬಂತು. ಬಟ್ ಈಗ ಪ್ರಜ್ವಲ್ ಕಾತಿದ್ದಾರೆ. ಈಗ ಸಪ್ಪೆ ಮುಖ ಹಾಕ್ಕೊಂಡು ಅತ್ಯಾಚಾರ ಆರೋಪಿ ಪ್ರಜ್ವಲ್ ನಿಂತ್ಕೊಂಡಿದ್ದಾರೆ. ನ್ಯಾಯಾಂಗ ಬಂಧನ ಅಂತ ಹೇಳಿದ್ರೆ ಸಿದಾ ಪರಪ್ಪನ ಅಗ್ರಹಾರ.
ಕಸ್ಟಡಿ ಅಂತ ಹೇಳಿದ್ರೆ ಮತ್ತೆ SIT ಅವ್ರ ವಶಕ್ಕೆ ಅಲ್ಲಿ ವಿಚಾರಣೆಯನ್ನು ಎದುರಿಸಬೇಕು. ಇಲ್ಲಿವರೆಗೂ ಈಗ ಆರಂಭದಿಂದಲೂ ಕೂಡ ಈಗ 2-3 ವರ್ಷಗಳ ಹಿಂದೆ ಮಾಡಿರುವಂಥ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. SIT ಅವರು ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಇದೆಲ್ಲವನ್ನ ನೋಡಿಕೊಂಡು ನ್ಯಾಯಾಧೀಶರು ತೀರ್ಪನ್ನು ಪ್ರಕಟ ಮಾಡಲಿದ್ದಾರೆ. ಬಹುಶಃ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ SIT ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ.